ವಾಲ್ಮೀಕಿ ನಿಗಮದಲ್ಲಾದ ಭ್ರಷ್ಟಾಚಾರ ಬಗೆಯಷ್ಟು ಬಯಲಾಗ್ತಿದೆ. ಇದ್ರ ಬೆನ್ನಲ್ಲೇ ಇದೀಗ ಮೂಡಾದಲ್ಲೂ ಅಕ್ರಮದ ಆರೋಪ ಕೇಳಿ ಬಂದಿದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಸರ್, ವಾಲ್ಮೀಕಿ ನಿಗಮದ ಹಗರಣ ಇದೀಗ ಬಗೆದಷ್ಟು ಬಯಲಾಗಿದೆ. ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಇದನ್ನ ವಿರೋಧಿಸಿ ಇವತ್ತು ಬೃಹತ್ ಹೋರಾಟಕ್ಕೆ ಸಿದ್ಧತೆ ನಡೆಸ್ತಾ ಇದ್ದಾರೆ. ಸಿಎಂ ನಿವಾಸಕ್ಕೂ ಮುತ್ತಿಗೆ ಹಾಕೋದಕ್ಕೆ ಯತ್ನ ನಡೆಸ್ತಾ ಇದ್ದಾರೆ. ಮುಂದಿನ ಸಿದ್ಧತೆ ಹೇಗಿದೆ ಸರ್? ಈ ಸರ್ಕಾರ ಬಂದ ಮೇಲೆ ಕಳೆದ ಒಂದು ವರ್ಷದಲ್ಲಿ ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ. ಒಂದು ನಯ ಪೈಸೆ ಹಣ ಇಲ್ಲ. ಆದರೆ ಲೂಟಿ ಹೊಡಿಯೋಕ್ಕೆ ಮಾತ್ರ ಇವರಿಗೆ ಕೋಟಿ ಕೋಟಿ ಹಣವನ್ನು ಸರ್ಕಾರ ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡಿಯೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ ತಾನೇ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಬಡವರ ಹಣ, ಎಸ್ ಟಿಗಳಿಗೆ ಸೇರಿದ ಹಣ ಲೂಟಿ ಹೊಡೆದು ಟಕ್ ಅಂತ ಬಾರು ವೈನ್ ಸ್ಟೋರ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಕ್ಯಾಶ್ ಡ್ರಾ ಮಾಡ್ಕೊಂಬಿಟ್ಟವ್ರು. ಒಬ್ಬರು ಆತ್ಮಹತ್ಯೆನೂ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಸರ್ಕಾರದ ಟಾರ್ಚರ್ ತಾಳಲಾರದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಈಗ ಕೋರ್ಟಲ್ಲೂ ಕೂಡ ಯಾರು ಅಪರಾಧಿ ಇದ್ದಾನೆ ಅವರು ನನ್ನ ಕುಟುಂಬಕ್ಕೆ ಜೀವ ಬೆದರಿಕೆ ಇದೆ, ನನ್ನನ್ನು ಕೊಲೆ ಬೆದರಿಕೆ ಹಾಕಿದ್ದಾರೆ ಅಂತ ಸರ್ಕಾರದ ಕಡೆಯಿಂದ ನನ್ನ ಬೆದರಿಕೆ ಇದೆ ಅಂತ ಕೋರ್ಟಲ್ಲೇ ಸ್ಟೇಟ್ಮೆಂಟ್ ಮಾಡಿ. ಅಂದರೆ ಈ ಸರ್ಕಾರ ಈ ಹಗರಣವನ್ನು, ವಾಲ್ಮೀಕಿ ಹಗರಣವನ್ನು ಮುಚ್ಚಾಕುವಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದರೊಳಗೆ ನೇರವಾಗಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಲೂಟಿ ಮಾಡಿರುವಂಥದ್ದು ಕಾಂಗ್ರೆಸ್ಸು. ಅದರಿಂದ ಇದ್ರ ಹೋರಾಟ ನಾವು ಮಾಡ್ತಾ ಇದ್ದೀರಿ. ಈಗಾಗಲೇ 3 ಹಂತದ ಹೋರಾಟ ಹಾಕಿದೆ. ಇವತ್ತು 4ನೇ ಹಂತದ ಹೋರಾಟ ಮಾಡ್ತಾ ಇದ್ದೀರಿ. ಎಲ್ಲರೂ ತಿಳ್ಕೊಂಡಿದ್ರು ಇದೇನೋ ಸಾಂಕೇತಿಕ ಒಂದು ಹೋರಾಟ ಮಾಡಿ ಬಿಟ್ಬಿಡ್ತಾರೆ ಇವರು ಅಂತ. ನಾವು ಬಿಟ್ಟಿಲ್ಲ. 4 ಹಂತದ ಹೋರಾಟವನ್ನು ಮಾಡ್ತಾ ಇದ್ದೀರಿ. ನಾವು ಹೋರಾಟ ಮಾಡಿದ್ಮೇಲೆ ಇವತ್ತು ಒಬ್ಬ ಮಂತ್ರಿ ರಾಜೀನಾಮೆ ಆಗಿರೋದು. ಸರ್, ಈಗಾಗಲೇ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮುಂದೆ ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ನೀವು ಆಗ್ರಹ ಮಾಡ್ತಾ ಇದ್ದೀರಿ. ಮುಂದಿನ ಹೋರಾಟದ ರೂಪುರೇಷೆ ಹೇಗಿರುತ್ತೆ ಸರ್? ನಾವು ಇದನ್ನು CBI ತನಿಖೆ ಕೊಡಬೇಕು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಈ ಹಣ ಹೋಗಿರೋ ಮೂಲ ಯಾವ್ಯಾವ ರಾಜ್ಯಕ್ಕೆ ಹೋಗಿದೆ ಅದನ್ನು ಕಂಡುಹಿಡಿಬೇಕು. ಅದರಿಂದ CBI ತನಿಖೆ ಆಗಬೇಕು ಅನ್ನೋದು ನಮ್ಮ ನಿಲುವು. ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ವಿಧಾನಸಭೆಯಲ್ಲೂ ಇದೇ ನಿಲುವಲ್ಲೇ ಇಟ್ಟುಕೊಂಡು ನಾವು ಹೋರಾಟವನ್ನು ನಾವು ಮಾಡ್ತೀರಿ. ಇದರಲ್ಲಿ ಯಾವುದು ಬದಲಾವಣೆ ಇಲ್ಲ. ಈಗಾಗಲೇ ಒಬ್ಬ ಮಂತ್ರಿ ರಾಜೀನಾಮೆಯನ್ನು ಕೊಡಿಸಿದಿರಿ. ನಮ್ಮ ಹೋರಾಟದ ಫಲವಾಗಿ ಇವತ್ತು ಮಂತ್ರಿ ರಾಜೀನಾಮೆ ಕೊಟ್ಟಿರೋದು. ಸರ್, ಒಂದು ವಾಲ್ಮೀಕಿ ಹಗರಣದ ಒಂದ್ ಕಡೆ ಆದ್ರೆ ಮೂಡಾದಲ್ಲೂ ಹಗರಣದ ಅಕ್ರಮದ ಆರೋಪ ಕೇಳಿ ಬಂದಿದೆ ಸರ್. ಇದು ಬ್ಯಾಕ್ ಟು ಬ್ಯಾಕ್ ಹಗರಣ ಯಾಕಾಗ್ತಿದೆ, ಹೇಗಾಗ್ತಿದೆ ಸರ್? ಕಾಂಗ್ರೆಸ್ ಬಂದ ಮೇಲೆ ಹಗರಣಗಳ ಸರಮಾಲೆ ನಡೀತಾ ಇದೆ. ಒಂದು ಕಡೆ ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಹಗರಣ. ಇನ್ನೊಂದು ಕಡೆ ಮೂಡ, ಮೈಸೂರಿನ ಮೂಡ, CM ಅವರ ಮದರ್ ಕಾನ್ಸ್ಟಿಟ್ಯೂನ್ಸಿ, ಅದು ತವರು. ಅಲ್ಲೇ ಇವತ್ತು ಮೂಡಾದಲ್ಲಿ ದೊಡ್ಡ ಹಗರಣ. ಮೂಡಾದಲ್ಲಿ ಸೈಟ್ಗೋಸ್ಕರ 85,000 ಜನ ಮೂಡಾದಲ್ಲಿ ಅರ್ಜಿ ಹಿಡ್ಕೊಂಡು ಕಳೆದ 5-10 ವರ್ಷದಿಂದ ಕಾಯ್ತಾ ಇದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಅಕ್ಟೋಬರ್ 23 ಟಕ್ ಅಂತೇಳಿ ಅವ್ರಿಗೆ ಸೈಟ್ಗಳು ಲಾಟ್ ಆಗ್ತದೆ. ಅಂದರೆ 85,000 ಜನ ಯಾರು ಕಾಯ್ತಾ ಇದ್ದಾರೆ, ಬಡವರು, ಮಧ್ಯಮ ವರ್ಗದವರು, ಅವ್ರಿಗೆ ನಾಮ. ಇಲ್ಲಿ ಕಾಂಗ್ರೆಸ್ ಪಾರ್ಟಿಯವರಿಗೆ ಮೃಷ್ಟಾನ್ನ ಭೋಜನ. ಇದು ಕಾಂಗ್ರೆಸ್ ಅವರು. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಈ 50-50 ಸ್ಕೀಮಲ್ಲಿ ಎಲ್ಲೆಲ್ಲ ಅಲಾಟ್ ಆಯಿತು ಅದನ್ನು ರದ್ದು ಮಾಡಬೇಕು. ಇಮಿಡಿಯೇಟ್ ರದ್ದು ಮಾಡಬೇಕು. ಯಾಕಂದರೆ 300-400 ಕೋಟಿ ಹಣ ಇದು ಲೂಟಿ. ಇದೊಂದು ದೊಡ್ಡ ಲೂಟಿ. ಮತ್ತು CBI ತನಿಖೆ ಕೊಡಬೇಕು. ಈಗಾಗಲೇ ಮಂಡ್ಯದ ಮೂಡಾದಲ್ಲಿ ಆಗಿರೋವಂಥ ಸ್ಕ್ಯಾಂಡಲ್ ಏನಿದೆ, ಈಗಾಗಲೇ ತನಿಖೆ ನಡೀತಾ ಇದೆ. ಕಳೆದ 6-7 ವರ್ಷದಿಂದ ತನಿಖೆ ನಡೀತಾ ಇದೆ. CBI ತನಿಖೆ ಮಾಡ್ತಾ ಇದ್ದಾರೆ. ಅಂಥ ಸಣ್ಣ ಒಂದು ಏರಿಯಾದಲ್ಲಿ, ಕಾರ್ಪೊರೇಷನಲ್ಲಿ, ನಗರಸಭೆಯಲ್ಲಿ ತನಿಖೆ ಮಾಡಬೇಕಾದ್ರೆ ಮೈಸೂರಂಥ ದೊಡ್ಡ ಒಂದು ಪಟ್ಟಣದಲ್ಲಿ ಇದನ್ನು ಕೂಡ CBI ಕೊಡಬೇಕು. ಯಾವ ರೀತಿ ಮಂಡ್ಯದ ಮೂಡ ತನಿಖೆ ನಡೀತಾ ಇದೆ, ಅದೇ ರೀತಿಯೂ ಕೂಡ ಮೈಸೂರು ಮೂಡ ಅದು ತನಿಖೆ ಆಗಬೇಕು. ತಪ್ಪಿತಸ್ಥರು ಯಾರೇ ಇರ್ಬೋದು, ಅವ್ರು BJPಯರಿದ್ದರೆ BJPಯವ್ರನ್ನೂ ಅರೆಸ್ಟ್ ಮಾಡಿ. ಏನೋ ಸಿದ್ದರಾಮಯ್ಯನವ್ರು ಹೇಳೋದಂತೆ ಎಲ್ಲ BJPಯವರು, ಅವ್ರನ್ನೇ ಫಸ್ಟ್ ಅರೆಸ್ಟ್ ಮಾಡಿ. ಕಾಂಗ್ರೆಸ್ ಅವ್ರು ಯಾರ್ಯಾರಿಗೆ ಅಲರ್ಟ್ ಆಗಿದೆ ಅವ್ರನ್ನೂ ಅರೆಸ್ಟ್ ಮಾಡಿ. ಒಟ್ಟಲ್ಲಿ ನ್ಯಾಯ ಸಿಗಬೇಕು. ಈ ಪಾಪ 85,000 ಜನ ಅರ್ಜಿ ಹಿಡ್ಕೊಂಡು ಕಾಯ್ತಾ ಇದ್ದಾರಲ್ಲ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ನಮ್ಮದು. ಸರ್, ಇವಾಗ
ಇವಾಗ ಇವತ್ತಿನ ಹೋರಾಟ ಪ್ರತಿಭಟನೆಗಷ್ಟ ಸೀಮಿತವಾಗಿರುತ್ತೋ ಅಥವಾ ಜುಲೈ 15ರಿಂದ ಅಧಿವೇಶನ ನಡೆಯುತ್ತೆ, ಅಲ್ಲೇನು ಪ್ರಸ್ತಾಪ ಮಾಡುವ ಏನಾದರೂ ಉದ್ದೇಶ ಇದೆಯಾ ಸರ್? ಈಗಾಗಲೇ ಒಂದು ವಿಕೆಟ್ ಬೀಳ್ಸಿದಿರಲ್ಲಪ್ಪ BJP, ಏನು ಕಾಂಗ್ರೆಸ್ ಅವ್ರು ಬೀಳಿಸ್ತೀರಾ? ನಾವು ಹೋರಾಟ ಮಾಡಿದ್ಕೆ ತಾನೇ ಏನು ವಾಲಂಟ್ರಿಯಾಗಿ ಬಂದ್ಬಿಟ್ಟು ಹಗರಣ ಬಂದ ತಕ್ಷಣ ಏನನ್ನ ರಾಜೀನಾಮೆ ಕೊಟ್ರ? ನಾವು ಹೋರಾಟ ಮಾಡಿದ್ಮೇಲೆ ರಾಜೀನಾಮೆ ಕೊಟ್ಟಿರೋದು. ಇದನ್ನು ಕೂಡ ವಿಧಾನಸಭೆಯಲ್ಲಿ CBI ತನಿಖೆಗೆ, ಮುಖ್ಯಮಂತ್ರಿ ರಾಜೀನಾಮೆಗೆ ಹೋರಾಟವನ್ನು ಮಾಡ್ತೀರಿ. ಇದು 4ನೇ ಹಂತದ ಹೋರಾಟ ಇವತ್ತು ಮಾಡ್ತಾ ಇದ್ದೀರಿ. 5ನೇ ಹಂತದ ಹೋರಾಟ ವಿಧಾನಸಭೆಯಲ್ಲಿ ಮಾಡ್ತೀರಿ. ಇದಿಷ್ಟು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.